ಗುಡ್ ಮಾರ್ನಿಂಗ್ ಏರ್ಬೇಡಿ ಎಲ್ಕಂತ ಹಾಲನಲ್ಲ ಹೆಂಗೆ ನಮ್ಮ ಹುಡುಗ ಮತ್ತಿವತ್ತು ಎಲ್ಲ ಗೊಬ್ಬರ ಚೀಲಗಳನ್ನು ಲೋಡ್ ಮಾಡ್ಕೊಂಡು ಹೊರಟಿದ್ದೀವಿ. ಮೊದಲನೇ ಗೊಬ್ಬರ ಉಗ್ಗಿ 15 ದಿನಗಳ ನಂತರ ಗಿಡ ಈ ಥರ ಕಾಣಿಸ್ತಿರೋದು. ನಾವಿವತ್ತು ಅದೇ ಗದ್ದೆಗಳಿಗೆ 2ನೇ ಗೊಬ್ಬರ ಉಗ್ಗಕ್ಕೆ ಬಂದಿರೋದು. ಇವಾಗ ಗಂಟೆ 10 ಆಗಿರ್ಬೋದು, ಆದರೆ ಇದೆಲ್ಲ ಮುಗಿಸಿ ಹೋಗೋಷ್ಟರಲ್ಲಿ 12 ಗಂಟೆ ಇಲ್ಲ 1 ಗಂಟೆ. ಇವಾಗ ನಾವು ಗೊಬ್ಬರ ಹಾಕ್ತಿರೋದು 2ನೇ ಸಲ, ಇನ್ನೊಂದು 15 ದಿನ ಬಿಟ್ಟು ಹಾಕ್ತೀವಿ ಇನ್ನೊಂದು ಸಲ. ಇವನು ಹಾಕ್ತಿರೋ ಗೊಬ್ಬರ ಒಂದೊಂದು ಗಿಡಕ್ಕೂ ಒಂದೊಂದು ತೂತು ಮಾಡಿ ಉಣಿಸ್ದಂಗೆ ಐತಲ್ಲ, ಇನ್ನು ಯಾವಾಗ ಮುಗಿಸ್ತೀವೋ ಇದನ್ನೆಲ್ಲ. ಒಂದು 15 ದಿನ ಬಿಟ್ಟು ಮತ್ತೆ ಬರ್ತೀವಿ. ಇವಾಗಿರೋ ಬೆಳೆಗೂ ಅವಾಗಿರೋ ಬೆಳೆಗೂ ಮತ್ತೆ ಡಿಫ್ರೆನ್ಸ್ ನೋಡೋಣ ಆಮೇಲೆ. ನಾನು ಏನು ಹೇಳ್ತೀನಿ ಕೊಡಿ ಎದಕ್ಕಲೇ ಹಲೋ ಮಾಳೆ ನೋಡಪ್ಪ ನಿಮ್ಮ ನನ್ನ ಕೇಳಂತ ನೀನು ಇಷ್ಟು ಹೇಳ. ಅವತ್ತ ಅಲ್ಲಿದ್ದು ರಡ್ಡಿ ನಾವು ಗಿಡಗಳಿಗೆ 1 ಪಟ್ಟು ಕೊಟ್ಟರೆ ಅವು 100 ಅಲ್ಲ 1000 ಪಟ್ಟೆ ವಾಪಸ್ ಕೊಡ್ತಾವ. ಹಾಗಾಗಿ ನಾವು ಗಿಡಗಳು ಮೇಂಟೆನೆನ್ಸ್ ಕರೆಕ್ಟ್ ಮಾಡಬೇಕು, ಮತ್ತು ಕೆಲಸ ಮಾಡೋಕೆ ಹಿಂಜರಿಬಾರ್ದು. ಇವನು ನಮ್ಮ ಸಿದ್ಧ, ಇವನು ಕೈಕಾಲು ಮುಖ ತೊಳ್ಕೊಂತವನಂದರೆ ಎಲ್ಲ ಕೆಲಸ ಮುಗಿದಿರೋದಂತೂ ಶತಸಿದ್ಧ. ಯಾಕಂದ್ರೆ ಇವನು ಯಾವ ಕೆಲಸನೂ ಅರ್ಧದಲ್ಲೇ ಬಿಡಲ್ಲ. ಕೆಲಸ ಎಲ್ಲ ಮುಗಿತು, ಹೋಗ್ತಿದ್ದೀವಿ ಮನೆ ಕಡೆ. ಎಲ್ಲ ಕೆಲಸ ಮುಗಿದ ಮೇಲೆ ಈ ಥರ ಟ್ಯಾಕ್ಟ್ರಲ್ಲಿ ಹೋಗೋದಿದೆಯಲ್ಲ ಫೀಲು, ಅದು ಬಿಡಿ ನಿಮ್ಗೆ ಅರ್ಥ ಆಗಲ್ಲ, ನಾವೇ ಫೀಲ್ ಮಾಡ್ಕೋತೀವಿ.